ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನಲ್ಲಿ ಕುಮದ್ವತಿ ನದಿಯಲ್ಲಿ ಭಾರೀ ಪ್ರಮಾಣದ ನೀರು ಹರಿತಾ ಇದೆ. ವರ್ಧಾ ನದಿ ಕೂಡ ತುಂಬಿ ಹರಿತಾ ಇದೆ. ಈ ಕಡೆ ಕುಮದ್ವತಿ ಕೂಡ ತುಂಬಿ ಹರಿತಾ ಇದೆ. ಪಟ್ಟಣದ ಬಳಿ ನದಿ ಪಾತ್ರದಲ್ಲಿರುವಂತಹ ಆಂಜನೇಯ ಮತ್ತು ಈಶ್ವರ ದೇವಸ್ಥಾನ, ಆ ಎರಡೂ ದೇವಸ್ಥಾನವು ಮುಳುಗಡೆ ಆಗಿರುವಂತಹ ಚಿತ್ರಣ. ದೇವಸ್ಥಾನಕ್ಕೆ ಭಕ್ತರು ಹೋಗದಂತೆ ನಿರ್ಬಂಧವನ್ನ ವಿಧಿಸಲಾಗಿದೆ. ನದಿ ಪಾತ್ರದ ರೈತರು ಜಮೀನುಗಳಿಗೆ ಹೋಗಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾರಣ ಜಮೀನುಗಳಿಗೂ ಕೂಡ ನೀರು ನುಗ್ಗಲ್ಪಟ್ಟಿದೆ. ಈ ದೃಶ್ಯ ನೀವು ನೋಡ್ತಾ ಇರೋದು ದೇವಸ್ಥಾನದ್ದು. ಅಲ್ಲಿನ ಆಂಜನೇಯ ಮತ್ತು ಈಶ್ವರನ ದೇವಸ್ಥಾನ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದೆ. ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರ ಅಂತ ಅರ್ಚಕರು ಸೇರಿದಂತೆ ಭಕ್ತರು ಸಾಮಾನ್ಯವಾಗಿ ಹೋಗ್ತಾರೆ. ಆದರೆ ಸದ್ಯಕ್ಕೂ ಹೋಗಬೇಡಿ, ಈ ಪರಿಸ್ಥಿತಿ ಇರೋ ಕಾರಣದಿಂದಾಗಿ ಹೋಲ್ಡ್ ಮಾಡ್ಕೊಳ್ಳಿ ಅಲ್ಲಿ ಹೋಗೋದನ್ನ ಅಂತ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ನದಿ ಪಾತ್ರದ ರೈತರು ಕೂಡ ಆತಂಕದಲ್ಲಿದ್ದಾರೆ. ಕಾರಣ ಜಮೀನುಗಳಿಗೆ ನೀರು ನುಗ್ಗಿದೆ. ಜಮೀನುಗಳಿಗೆ ಅವರು ಹೋಗೋಕ್ಕಾಗಲ್ಲ. ಆ ಕಡೆಗೆ ಬೆಳೆದಿರುವಂತಹ ಬೆಳೆಗಳು ಕೂಡ ನೀರಿನಲ್ಲಿ ತೊಯ್ದು ತಪ್ಪೆ ಆಗ್ತಿವೆ. ಬೀದರ್ನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ಎಕರೆ ಗಟ್ಟಲೆ ಬೆಳೆದಂತಹ ಸೋಯಾ ಇರಬಹುದು, ಉದ್ದು ಹಾಗೂ ಹೆಸರು ಎಲ್ಲವೂ ಕೂಡ ನೀರಿನಲ್ಲಿ ಇನ್ನೇನು ಸ್ವಲ್ಪ ಮೊಳಕೆ ಬರಬೇಕು, ಆ ರೀತಿಯಾದಂತಹ ಚಿತ್ರಣ. ವಿವಿಧ ಬೆಳೆಗಳು ಸಂಪೂರ್ಣವಾಗಿ ನೀರು ಪಾಲಾಗ್ಬಿಟ್ಟಿದೆ. ಕಾಡವಾದ ಗ್ರಾಮದ ರೈತರು ಬೆಳೆದಂತಹ ಸೋಯಾ ಸಂಪೂರ್ಣವಾಗಿ ನಾಶವೇ ಆಗೋ ಹೋಗ್ಬಿಟ್ಟಿದೆ. ಜಮೀನಲ್ಲಿ 5 ರಿಂದ 6 ಅಡಿ ನೀರು ನಿಂತಿದೆ. ಲಕ್ಷಾಂತರ ಸಾಲ ಮಾಡಿ ಬೆಳೆಗಳನ್ನು ಹಾಕಿದ್ರು. ಈಗ ಅದೆಲ್ಲವೂ ಕೂಡ ನೀರಿನಲ್ಲಿ ಹೋಯ್ತು ಅಂತ ಅನ್ನದಾತರು ಕಂಗಾಲಾಗಿದ್ದಾರೆ. ಕಳೆದ ಬಾರಿಯ ಪರಿಹಾರವೇ ಇನ್ನೂ ಕೂಡ ಸಿಕ್ಕಿಲ್ಲ. ಈಗ ಸಿಗುತ್ತಾ? ಆ ನಿರೀಕ್ಷೆಯನ್ನು ಇಟ್ಕೊಳ್ಬಹುದಾ? ಈ ಬಾರಿಯ ಪರಿಹಾರವನ್ನಾದರೂ ಕೊಡಿ. ಕಳೆದ ಬಾರಿ ಸಿಗ್ಲಿಲ್ಲ ಅಂತ ಅದನ್ನು ನಾನು ನೆನ್ಪು ಮಾಡ್ಕೊಂಡಿರೋದಕ್ಕಾಗಲ್ಲ. ಅಟ್ಲೀಸ್ಟ್ ಈಗಾಗಿರೋದಕ್ಕಾದರೂ ಒಂದು ಪರಿಹಾರ ಅಂತ ಕೊಡಿ ಅಂತ ಅವರು ಅಂಗಲಾಚ್ತಾ ಇದ್ದಾರೆ. ಅಧಿಕಾರಿಗಳಿಗೂ ಕೂಡ ಬೇಡ್ಕೊಂಡಿದ್ದಾರೆ. ಗಡಿ ಜಿಲ್ಲೆ ಬೀದರ್ಲಿ ಸತತ 3-4 ದಿನಗಳಿಂದ ಏನೋ ಒಂದು ಧಾರಾಕಾರ ಮಳೆ ಸುರಿಯುವಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ಲಿ ಅವಾಂತರಗಳು ಸೃಷ್ಟಿ ಆಗ್ತುವಂಥದ್ದು. ಅದರಲ್ಲೂ ರೈತರು ಬೆಳೆದಂಥ 100 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಏನೋ ಒಂದು ನಾಶ ಆಗ್ತಿರುವಂಥದ್ದು. ಸಂಪೂರ್ಣವಾಗಿ ನಾವೀಗ ಗಡಿ ಜಿಲ್ಲೆ ಬೀದರ್ ತಾಲೂಕಿನ ಏನೋ ಒಂದು ಕಾಡವಾದ ಗ್ರಾಮದ ಬಳಿ ಇದ್ದೀವಿ. ನೋಡ್ಬೋದು ಯಾವ ರೀತಿ ಒಂದು ವಿಶ್ವನಾಥ ಎಂಬ ರೈತರ ಹೊಲದಲ್ಲಿ ಸಂಪೂರ್ಣವಾಗಿ 5 ರಿಂದ 6 ಅಡಿ ನೀರು ನಿಂತು ಸೋಯಾ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿರುವಂಥ ದೃಶ್ಯ ನೋಡ್ಬೋದು. ಸಂಪೂರ್ಣವಾಗಿ ಈಗಾಗಲೇ ರೈತರು ಕೂಡ ಆ ಒಂದು ಏನು ನೀರಿನಲ್ಲಿ ಮುಳುಗಿ ಕೊಳ್ತು ಹೋಗ್ತಿರುವಂಥ ಸೋಯಾ ಕಿತ್ತಿ ತೋರಿಸ್ತಾ ಇರುವಂಥ ದೃಶ್ಯ ನೋಡ್ಬೋದು. ಸಂಪೂರ್ಣವಾಗಿ ಯಾವ ರೀತಿ ನೀರಿನಲ್ಲಿ ಸೋಯಾ ಮುಳುಗಿ ಹೋಗಿರುವಂಥದ್ದು. ಈಗಾಗಲೇ ಬಹುತೇಕ 3-4 ದಿನದಿಂದ ಏನೋ ಒಂದು ಮಳೆ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಬಹುತೇಕ 2-3 ದಿನದಿಂದ ಈಗ ಈ ನೀರು ಏನು ನಿಂತ್ಕೊಂತ ಇರುವಂಥದ್ದು. ಸಂಪೂರ್ಣವಾಗಿ ನೀರಿನಲ್ಲೇ ಒಂದು ರೀತಿಯ ಸೋಯಾ ಮುಳುಗಿ ಹೋಗಿರುವಂಥದ್ದು. ಈಗ ನನ್ನ ಏನೋ ಒಂದು ಕಾಲು ನೋಡ್ರೆ ಗೊತ್ತಾಗ್ತದೆ ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ನನ್ನ ಮೊಣಕಾಲಿನಿಂದ ಒಳಗಡೆ ಏನು ಮುಳುಗಿ ಹೋಗಿರುವಂಥ ಅಷ್ಟರ ಮಟ್ಟಿಗೆ 5 ರಿಂದ 6 ಅಡಿ ನೀರು ಇಲ್ಲಿರುವಂಥದ್ದು. ಸೋಯಾ ಸಂಪೂರ್ಣವಾಗಿ ನೋಡ್ಬೋದು ಒಳಗೆ ಯಾವ ರೀತಿ ಮುಳುಗಿ ಹೋಗಿದೆ ಅನ್ನೋಂಥದ್ದು ನೋಡ್ಬೋದು. ಇದು ಸೋಯಾ ಸಂಪೂರ್ಣವಾಗಿ ಮುಳುಗಿ ಹೋಗಿರುವಂಥದ್ದು ನಿಮ್ಗೆ ಗೊತ್ತಾಗ್ತದೆ ಅಷ್ಟರ ಮಟ್ಟಿಗೆ ಇಲ್ಲಿ ಏನು ಸೋಯಾ ಸಂಪೂರ್ಣವಾಗಿ ನೀರಿನಲ್ಲಿ ಒಂದು ರೀತಿಯ ಮುಳುಗಿ ನಾಶ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ನ ರೈತರು ಏನು ತಡರಾತ್ರಿ ಮತ್ತು ಸತತ 3-4 ದಿನದಿಂದ ಮಳೆ ಸುರಿತಾ ಇದೆ. ಅದಕ್ಕೆ ಒಂದು ರೀತಿಯ ಕಂಗಾಲಾಗಿರುವಂಥದ್ದು. ಒಂದು ರೀತಿಯ ಬೆಳೆ ಕಳ್ಕೊಂಡು, ಅಂದರೆ ಏನೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ರು, ಆ ಬೆಳೆ ಕಳ್ಕೊಂಡು ಸಂಪೂರ್ಣವಾಗಿ ಒಂದು ರೀತಿಯ ಕಂಗಾಲಾಗಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಇನ್ನೂ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಯಾರೂ ಬಂದಿಲ್ಲ. ಹೀಗಾಗಿ ಒಂದು ರೀತಿಯ ಇಡಿಶಾಪ್ ಹಾಕುವಂಥ ಕೆಲಸ ಮಾಡ್ತಾರೆ. ಈಗ ಅವ್ರು ರೈತರಿದ್ರೆ ವಿಶ್ವನಾಥ್ ಅನ್ನುವಂಥದ್ರು ಏನು ಸೋಯಾ ಕಳೆದುಕೊಂಡಂಥ ನಾಶ ಏನಾಗಿದೆ ಅವ್ರನ್ನ ಈಗ ರೈತರನ್ನ ಮಾತಾಡ್ಸುವಂಥ ಕೆಲಸ ಮಾಡೋಣ. ಈಗ ಏನಾಗಿದೆ ರೀ ತಡರಾತ್ರಿ ಮತ್ತು 3-4 ದಿವಸ ಮಳೆ ಇದೆ, ಅದಕ್ಕೆ ಫುಲ್ ಸಂಪೂರ್ಣ ನಿಂತದ? ಎಷ್ಟಡಿ ನೀರು ನಿಂತದ? 3 ದಿನ ಆಯ್ತು ಮಳೆ ಸತತಾಗಿ ಬಂದತ್ತದು, ಕಟ್ಟಿಲ್ಲ ಇಲ್ಲ. ಮತ್ತೇನಂದ್ರೆ 3-4 ಫೀಟ್ ನೀರವ ನಮ್ಗೆ, 3 ಫೀಟ್ ಹೊಲ್ದಾಗ.